ಎಲ್ಲರಿಗೂ ನಮಸ್ಕಾರ. ನಾನು ಸಿಮ್ರನ್. ನಾನು ಇವತ್ತು ಅರೇಬಿಯನ್ ಬ್ರೆಡ್ ಪುಡಿಂಗ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅರೇಬಿಯನ್ ಬ್ರೆಡ್ ಪುಡಿಂಗ್ ಮಾಡಕ್ಕೆ ಏನೆಲ್ಲ ಬೇಕು ಒಂದ್ಸತಿ ನೋಡ್ಕೊಳ್ಳೋಣ. ಬ್ರೆಡ್, ಇಲ್ಲಿ ನಾನು ಬ್ರೆಡ್ ಎಲ್ಲ ಕಾರ್ನರ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಸ್ಟರ್ಡ್ ಪೌಡರ್, ಶುಗರ್, ಬಾದಾಮಿನ ರಾತ್ರಿ ನೆನೆಸಿ ಬೆಳಗ್ಗೆ ಅದರದ್ದು ಚಿಪ್ಪೆ ತೆಗ್ದು ಕಟ್ ಮಾಡ್ಕೊಂಡಿದ್ದೀನಿ. ಪಿಸ್ತಾ, ಇದು ಕೇಸರ್, ಹಾಲು, ಮಿಲ್ಕ್ ಮೇಡ್, ಫ್ರೆಶ್ ಕ್ರೀಮ್ ಮತ್ತೆ ಅಮೂಲ್ ಹಾಲು ತಗೊಂಡಿದ್ದೀನಿ ಇಲ್ಲಿ. ಇವಾಗ ಫಸ್ಟ್ ಹಾಲನ್ನ ಕಾಯಿಸೋಣ. ನಾನು ಆಲ್ರೆಡಿ ಒಂದ್ ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇಲ್ಲಿ ನಾನು ಅರ್ಧ ಪ್ಯಾಕೆಟ್ ಹಾಲು ತಗೊಂಡಿದ್ದೀನಿ. ಇದು ಕಾಯ್ತಾ ಇರಲಿ. ಅಷ್ಟೇ ತನಕ ನಾವಿಲ್ಲಿ ಕಸ್ಟರ್ಡ್ ಪೌಡರ್ ಅಲ್ಲಿ ಒಂದ್ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತಣ್ಣಕ್ಕಿರೋದು ಹಾಲು. ನೀವು ಬಿಸಿ ಹಾಲು ಹಾಕಿದ್ರೆ ಗಂಟು ಕಟ್ಕೊಂಡ್ಬಿಡತ್ತೆ. ಆಮೇಲೆ ಅದು ಡೈರೆಕ್ಟ್ ಹಾಕಕ್ ಹೋಗ್ಬೇಡಿ, ಗಂಟು ಕಟ್ಕೊಬಿಡತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಅಶ್ಮಿತಾ ಹೆಚ್, ಹಲೋ, ಹಾಯ್. ಇಲ್ಲಿ ನೋಡಿ, ಗಂಟಿಲ್ಲ, ನೀಟಾಗಿ ರೆಡಿ ಆಗಿದೆ. ಇವಾಗ ತಿರ್ಗಾ ಒಂದ್ಸತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನಂದ್ರೆ ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್ ತುಂಬಾ ಈಸಿ ಇದೆ. ಆಮೇಲೆ ಏನಂದ್ರೆ ಒಂಥರ ಸ್ಟ್ಯಾಂಡರ್ಡ್ ಆಗು ಕಾಣುತ್ತೆ. ಯಾರಾದ್ರೂ ನೆಂಟರು ಬಂದ್ರೆ ನೀವು ಫಟ್ ಅಂತ ಮಾಡಬಹುದು. ನಮ್ಮ ಹಾಲು ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಇದಕ್ಕೆ ನಾವು ಇದು ಕಸ್ಟರ್ಡ್ ಮಿಲ್ಕ್ ರೆಡಿ ಮಾಡ್ಕೊಂಡಿದ್ವಲ್ವಾ, ಇದನ್ನ ಆಡ್ ಮಾಡ್ಕೊಳ್ಳೋಣ. ಆಮೇಲೆ ಒಂದ್ ಸ್ವಲ್ಪ ಸಕ್ಕರೆನೂ ಆಡ್ ಮಾಡ್ಕೊಳ್ಳೋಣ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಅದನ್ನ ಆಡ್ ಮಾಡಿದ ತಕ್ಷಣ ನಮ್ಮ ಹಾಲು ಒಂದ್ ಸ್ವಲ್ಪ ಗಟ್ಟಿಯಾಗಿದೆ.
ಇವಾಗ ಇದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಮಿಲ್ಕ್ ಮೇಡ್ ಆಡ್ ಮಾಡೋಣ. ಇಲ್ಲಿ ನಾನು ಹಾಫ್ ಟಿನ್ ಅಷ್ಟು ಮಿಲ್ಕ್ ಮೇಡ್ ತಗೋತಾ ಇದ್ದೀನಿ. ಇದು ಚಿಕ್ಕದು ಟಿನ್ನು 400 ml ಬರುತ್ತೆ ಒಂದು, ಇನ್ನ ಒಂದು ಇದು ಬರುತ್ತೆ. ನಾನು ಚಿಕ್ಕ ಟಿನ್ ತಗೊಂಡಿದ್ದೀನಿ, ಅದು ಹಾಫ್ ಆಡ್ ಮಾಡಬೇಕು. ತಿರ್ಗಾ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಹಾಲು ರೆಡಿ ಆಗಿದೆ. ಇದು ನಾನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದರಲ್ಲಿ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಏನಂದ್ರೆ ಅಮೂಲ್ ಫ್ರೆಶ್ ಕ್ರೀಮ್ ಇದೆ ಅಲ್ವಾ, ಅದು ತಗೋಬೇಕು ಒಂದ್ ಸ್ವಲ್ಪ. ಆಮೇಲೆ ಒಂದ್ ಸ್ವಲ್ಪ ಮಿಲ್ಕ್ ಮೇಡ್ ಆಡ್ ಮಾಡ್ಬೇಕು ಇದಕ್ಕೆ. ಸುಮ್ಮನೆ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ನಾನಿದು ಟಿನ್ ತಗೊಂಡಿದ್ದೀನಿ. ಇವಾಗ ಇದರಲ್ಲಿ ಬ್ರೆಡ್ ಹಾಕಬೇಕು ಲೇಯರ್ ಬೈ ಲೇಯರ್. ಹಂಗೆ ಕಟ್ ಮಾಡ್ಕೊಳ್ಳಿ, ಹೆಂಗ್ ಬೇಕು ಹಂಗೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಲೇಯರ್ ಇದು ಹಾಕಿದ್ದೀನಿ. ಇವಾಗ ಅದು ನಾವು ರೆಡಿ ಮಾಡ್ಕೊಂಡಿದ್ವಲ್ವಾ ಕಸ್ಟರ್ಡ್ದು, ಅದು ಹಾಕೋಣ. ಇದೇನಂದ್ರೆ ಒಂದ್ ಸ್ವಲ್ಪ ಇನ್ನ ತಣ್ಣಕ್ಕಾದ್ರೆ ಅದು ಗಟ್ಟಿ ಆಗ್ತಾನೆ ಇರತ್ತೆ. ಇವಾಗ ಇದು ಫ್ರೆಶ್ ಕ್ರೀಮ್ ಮತ್ತೆ ಅದು ಮಿಲ್ಕ್ ಮೇಡ್ ಆಡ್ ಮಾಡಿದ್ವಲ್ವಾ, ಅದನ್ನ ಒಂದು ಲೇಯರ್ ಸುಮ್ಮನೆ ಹಿಂಗೆ ಮೇಲೆ ಗಾರ್ನಿಶ್ ತರ ಮಾಡೋಣ. ಇವಾಗ ತಿರ್ಗಾ ಇನ್ನ ಒಂದು ಲೇಯರ್. ತಿರ್ಗಾ ಇದು ಕಸ್ಟರ್ಡ್ ಅದು ರೆಡಿ ಮಾಡ್ಕೊಂಡಿದ್ವಲ್ವಾ ಹಾಲು, ಅದು ಹಾಕೋಣ. ಇವಾಗ ಮಿಲ್ಕ್ ಮೇಡ್ ಮತ್ತೆ ಫ್ರೆಶ್ ಕ್ರೀಮ್. ಇನ್ನ ಒಂದು ಲೇಯರ್ ಬ್ರೆಡ್ ಹಾಕೋಣ.
ಇದು ಬಂದು ಲಾಸ್ಟ್ ಲೇಯರ್. ಫುಲ್ ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದ್ರ ಮೇಲೆ ಅದೇನು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ವಾ, ಫ್ರೆಶ್ ಕ್ರೀಮ್ ಮತ್ತೆ ಮಿಲ್ಕ್ ಮೇಡ್ದು, ಅದು ಹಾಕೋಣ. ಇವಾಗ ಇದ್ರ ಮೇಲೆ ಒಂದ್ ಸ್ವಲ್ಪ ಬಾದಾಮಿ, ಪಿಸ್ತಾ, ಆಮೇಲೆ ಒಂದ್ ಸ್ವಲ್ಪ ಕೇಸರ್, ಇದು ಅರೇಬಿಯನ್ ಬ್ರೆಡ್ ಪುಡಿಂಗ್ ರೆಡಿ ಆಗಿದೆ. ಇದು ಆಕ್ಚುಲಿ ನೀವು ಫ್ರಿಜ್ ಅಲ್ಲಿ ಇಡಬೇಕು 1 to 2 hours. ಇಲ್ಲಿ ನಾನು ಆಲ್ರೆಡಿ ಮುಂಚೆ ಇನ್ನೂ ಒಂದು ಮಾಡಿ ಇಟ್ಟಿದ್ದೆ, ಅದು ತರ್ತೀನಿ. ಆಮೇಲೆ ಫ್ರಿಜ್ ಅಲ್ಲೇ ಇಡಬೇಕು, ಫ್ರೀಸರ್ ಅಲ್ಲಿ ಇಡಬೇಡಿ. ನೋಡಿ, ಇದು ನಾನು ನೆನ್ನೆನೆ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಎಷ್ಟು ನೀಟಾಗಿ ಕುತ್ಕೊಂಡಿದೆ ನೋಡಿ ಹಾಲು. ಇದು ನಾನು ನಿಮಗೆ ಒಂದ್ಸತಿ ಸರ್ವ್ ಮಾಡ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಮ್ಮ ಅರೇಬಿಯನ್ ಬ್ರೆಡ್ ಪುಡಿಂಗ್ ರೆಡಿ ಆಗಿದೆ. ಇದು ನೀವು ಟಿನ್ನಲ್ಲಿ ಸಹ ತಿನ್ಬಹುದು ಸ್ಪೂನ್ ಇಂದ, ಇಲ್ಲ ಅಂದ್ರೆ ಈ ತರ ತೆಗೆದುಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಮೂಲ್ ಕನ್ನಡ ನಮಗೆ ಅವಕಾಶ ಕೊಡೋದಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಂದಿನಿ ಮ್ಯಾಮ್.